ಇನ್ನು 2019ರ ಲೋಕಸಭಾ ಚುನಾವಣೆಯ ಸೋಲಿನ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭಾವುಕರಾಗಿ ಅತ್ತು ಮಾತನಾಡಿದ್ದಾರೆ. ಚುನಾವಣಾ 2019ರ ಚುನಾವಣೆ ಆಗ ನಾನು ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲದವನು, ನಾನು ರಾಜಕೀಯ ಷಡ್ಯಂತ್ರಕ್ಕೆ ಬಲಿಯಾದೆ, ನನ್ನ ವಿರುದ್ಧ ಗಿಫ್ಟ್ ಕಾರ್ಡ್ ಹಂಚಿದ್ರು, ಮೋಸ ಮಾಡಿ ಸೋಲ್ಸಿದ್ರು ಅಂತೆಲ್ಲ ನಿಖಿಲ್ ಕುಮಾರಸ್ವಾಮಿ ಇವತ್ತು ಕಣ್ಣೀರಿಟ್ಟು ಹಳೆದನ್ನೆಲ್ಲ ನೆನಪಿಸ್ಕೊಂಡು ಮಾತನಾಡಿದ್ದಾರೆ. ನಾನಿಲ್ಲ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ, ಒಬ್ಬ ಕ್ರಿಯಾಶೀಲ ಯುವಕ. ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣವರು ಮಾಡಿದಂಥ ಒಂದು ಅಭಿವೃದ್ಧಿ ಯಾವ ರೀತಿ ಮನೆ ಮಗನ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ದರು. ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಹೇಗೆ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಾನು ಈಗಲೂ ಹೇಳ್ತಾರಣ, 76,000 ಮತದಾರ ತಂದೆ ತಾಯಂದ್ರುಗಳು ಈ ಯುವಕನಿಗೆ ಆಶೀರ್ವಾದ ಮಾಡಿದ್ದೀರಿ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನಿಲ್ಲ ಅಂತ ಹೇಳಲ್ಲ. ನಾನು ಏನು ತಪ್ಪು ಮಾಡಿದ್ದೆ? ನಾನೇನು ತಪ್ಪು ಮಾಡಿಲ್ಲಣ್ಣ. ಆದರೆ ನಾನು ಮಾಡದೇ ಇದ್ದಂಥ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು 5,000 ರೂಪಾಯಿ ಟೋಕನ್ನ ಹಂಚಿದ್ರು ರಾತ್ರಿ 2 ಗಂಟೆ ಸಮಯದಲ್ಲಿ. ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರುಗಳಿಗೆ ಮೋಸವನ್ನು ಮಾಡಿದರು. ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು. ಆದರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಂಡ್ಯದಲ್ಲಿ ಕಳೆದ 19ರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನು ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ದರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನು ಏನು ಕಟ್ಟು ಬೆಳೆಸಿದ್ದಾರೆ, ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನು ಉಳಿಸ್ತಕ್ಕಂಥ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ. ದಯಮಾಡಿ ಈ ಚುನಾವಣೆಗೆ ನನ್ನನ್ನು ತೊಗೊಂಡು ಬರಬೇಡಿ. ನಿಮ್ಮ ಮನಸ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಾರೆ. ಓಕೆ, 2019ರ ಲೋಕಸಭಾ ಚುನಾವಣೆಯ ಸೋಲು, 2023ರ ವಿಧಾನಸಭಾ ಚುನಾವಣೆಯ ಸೋಲು, ಒಂದು ಮಂಡ್ಯ ಮತ್ತೊಂದು ಕಡೆ ರಾಮನಗರ, ಇದೆಲ್ಲವನ್ನು ನೆನಪಿಸ್ಕೊಂಡು 2 ಬಾರಿ ಚುನಾವಣೆಯಲ್ಲಿ ಸೋತಾಗ ಸಹಜವಾಗಿ ಎಂಥವ್ರಿಗೂ ಕೂಡ ನೋವಾಗುತ್ತೆ. ಅದರಲ್ಲೂ ದೇವೇಗೌಡರ ಮೊಮ್ಮಗ, ಮಾಜಿ ಪ್ರಧಾನಿಯ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಯ ಮಗ, ಇಷ್ಟೆಲ್ಲ ಟೈಟಲ್ಗಳಿದ್ದರೂ ಕೂಡ ಚುನಾವಣೆಯಲ್ಲಿ ಸೋತಿದ್ದು ಷಡ್ಯಂತ್ರಕ್ಕೆ ಬಲಿಯಾದೆ ನಾನು ಅಂತ ಅವ್ರು ಹೇಳ್ತಾ ಇರೋದು. ಎಲ್ಲರಿಗೂ 5,000 ರೂಪಾಯಿ ಟೋಕನ್ ಹಂಚಿದ್ರು, ಗಿಫ್ಟ್ ಕಾರ್ಡ್ಗಳನ್ನ ಹಂಚಿದ್ರು, ಮೋಸ ಮಾಡಿದ್ರು, ಅದರಿಂದಾಗಿ ನನ್ನ ಸೋಲಾಯಿತು ಅನ್ನೋದು ನಿಖಿಲ್ ಅವರ ಮಾತು.